ಸೊ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆಯಿಂದ ಅಂದರೆ 13th ಜೂನಿಂದ NTPC ಅಂಡರ್ ಗ್ರ್ಯಾಜುಯೇಟು ಸೆಕೆಂಡ್ ವೀಕ್ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ. ಸೊ ನಿನ್ನೆ ಕಾರಣಾಂತರದಿಂದ ವಿಡಿಯೋ ಬಂದಿರಲಿಲ್ಲ. ಸೊ ಇವತ್ತಿನ ಮೊದಲನೇ ಶಿಫ್ಟ್ ಕ್ವಶನ್ನ ತೊಗೊಂಬಂದಿದ್ದೀನಿ. ಕೇವಲ ಸುಮಾರು 17 ಕ್ವಶನ್ ಅವೈಲೇಬಲ್ ಇದ್ದಾವೆ. ಕ್ವಶನ್ಸ್ ಕಮ್ಮಿ ಇರ್ಬೋದು, ಆದರೆ ಅಷ್ಟು ಕ್ವಶನ್ ಕೂಡ 100% ಆ್ಯಕ್ಯುರೇಟ್ ಕ್ವಶನ್ಸ್, GK ಕ್ವಶನ್ಸ್. ಓಕೆ, ಯಾವುದೇ ರೀತಿ ಮ್ಯಾಥ್ಸ್ ರೀಸನಿಂಗ್ ಕ್ವಶನ್ ಇದರಲ್ಲಿ ಇರಲ್ಲ, ಓನ್ಲಿ GK ಕ್ವಶನ್ಸ್ ಕವರ್ ಆಗಿರುತ್ತೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತೀನಿ. ಮೊದಲನೇ ಕ್ವಶನ್ ಏನಪ್ಪ ಅಂದರೆ, ಮಾನ್ಸೂನ್ ಋತುವಿನಲ್ಲಿ ಪ್ರಸಿದ್ಧ ಅಂಬುಬಾಚಿ ಮೇಳವನ್ನು ಭಾರತದ ಯಾವ ರಾಜ್ಯ ಮತ್ತು ಸ್ಥಳದಲ್ಲಿ ಆಯೋಜಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಎಲ್ಲಿಪ್ಪ ಅಂದರೆ ಅಸ್ಸಾಂ ರಾಜ್ಯದ ಗುವಾಹಟಿ ಎಂಬಲ್ಲಿ ಈ ಒಂದು ಅಂಬುಬಾಚಿ ಮೇಳವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಅಸ್ಸಾಂನಲ್ಲಿ. ಓಕೆ, ಸೊ ಅಂಬುಬಾಚಿ ಮೇಳದ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಇದೆ ನೋಡ್ರಿ. ಇದನ್ನು ಗುವಾಹಟಿಯಲ್ಲಿ ಕಾಮಾಖ್ಯ ದೇವಸ್ಥಾನದಲ್ಲಿ ನಡೆಯುವ ಪ್ರಸಿದ್ಧ ಹಿಂದೂ ಜಾತ್ರೆ ಯಾವುದು? ಈ ಅಂಬುಬಾಚಿ ಮೇಳ. ಈ ಮೇಳವು ಮಾನ್ಸೂನ್ ಆಗಮನದ ಸಮಯದಲ್ಲಿ ನಡೆಯುತ್ತದೆ ಮತ್ತು ಇದು ದೇವಿಯ ವಾರ್ಷಿಕ ಮುಟ್ಟಿನ ಚಕ್ರವನ್ನು ಸೂಚಿಸುತ್ತದೆ. ಓಕೆ, ನೆಕ್ಸ್ಟ್, ಭಾರತೀಯ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು ಯಾವ ಅನುಚ್ಛೇದದಿಂದ ಯಾವ ಅನುಚ್ಛೇದದವರೆಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸಮಾನತೆಯ ಹಕ್ಕನ್ನು ಅನುಚ್ಛೇದ 14ರಿಂದ ಅನುಚ್ಛೇದ 18ರವರೆಗೂ ನಾವು ಭಾರತೀಯ ಸಂವಿಧಾನದಲ್ಲಿ ನೋಡ್ತೀವಿ. ಹೌದಾ? 14ರಿಂದ 18ರವರೆಗೂ ಸಮಾನತೆಯ ಹಕ್ಕು, 19ರಿಂದ 22ರವರೆಗೂ ಸ್ವಾತಂತ್ರ್ಯದ ಹಕ್ಕು, ಇನ್ನು 23ರಿಂದ 24ರವರೆಗೂ ಶೋಷಣೆಯ ವಿರುದ್ಧದ ಹಕ್ಕು, 25ರಿಂದ 28ರವರೆಗೂ ಧಾರ್ಮಿಕ ಹಕ್ಕು, 29ರಿಂದ 30 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, 32 ಸಂವಿಧಾನಿಕ ಪರಿಹಾರದ ಹಕ್ಕನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕಾಣ್ತೀವಿ. ಸುಮಾರು 6 ರೀತಿಯ ಹಕ್ಕುಗಳನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕಾಣ್ತೀವಿ. ಹೌದಾ? ನೆಕ್ಸ್ಟ್, ಸೊ ನೀವು ನೋಡ್ಬೋದು ಇಲ್ಲಿ 14ರಿಂದ 18ರವರೆಗೆ ಯಾವ ವಿಧಿಯಲ್ಲಿ ನಾವು ಯಾವ ಹಕ್ಕನ್ನು ಕಾಣ್ತೀವಿ ಅಂತ ಹೇಳಿದ್ದಾರೆ. ಸೊ 14ನೇ ವಿಧಿಯಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನತೆ, ಇನ್ನು 15ನೇ ವಿಧಿಯಲ್ಲಿ ಜಾತಿ, ಮತ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧ ಮಾಡುವುದು, ಇನ್ನು 16ನೇ ವಿಧಿಯಲ್ಲಿ ಅವಕಾಶದ ಸಮಾನತೆ ಅಂದರೆ ಸಾರ್ವಜನಿಕ ಉದ್ಯೋಗ ಅವಕಾಶದಲ್ಲಿ ಸಮಾನತೆ, ಇನ್ನು 17ನೇ ವಿಧಿಯಲ್ಲಿ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು, ಇನ್ನು ಕೊನೆಯದಾಗಿ 18ನೇ ವಿಧಿಯಲ್ಲಿ ವಿರೋಧಗಳನ್ನು ರದ್ದು ಮಾಡುವುದು. ಓಕೆ, ನೆಕ್ಸ್ಟ್, ಸಂಗ್ರಾಹಕ ಸಾಧನಗಳು ಅಥವಾ ಸ್ಟೋರೇಜ್ ಡಿವೈಸಸ್ ಸಂದರ್ಭದಲ್ಲಿ ಬಳಸುವ CD ಪದದ ಪೂರ್ಣ ರೂಪ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. CD ಪದದ ಪೂರ್ಣ ರೂಪ ಯಾವುದು ಅಂತಂದರೆ ಆಪ್ಷನ್ C, ಕಾಂಪ್ಯಾಕ್ಟ್ ಡಿಸ್ಕ್. ಓಕೆ, ನಾವು ಸ್ಟೋರೇಜ್ ಡಿವೈಸ್ ಅಂತ ಬಂದಾಗ ಹಲವು ರೀತಿಯ ಟೈಪ್ಸನ್ನು ನೋಡ್ತೀವಿ. ಅದು USB ಡ್ರೈವ್ ಆಗಿರ್ಬೋದು, CD ಆಗಿರ್ಬೋದು, DVD ಆಗಿರ್ಬೋದು, ಅಥವಾ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ರೋಮ್ ಆಗಿರ್ಬೋದು. ಸೊ ಇನ್ನಿತರೆ ಹಲವಾರು ಒಂದು ಟೈಪ್ಸನ್ನು ನೋಡ್ತೀವಿ ಅದರಲ್ಲಿನ ಸ್ಟೋರೇಜ್ ಡಿವೈಸಲ್ಲಿ. ಅದರಲ್ಲಿ CD ಒಂದು ಟೈಪ್. ಇದರ ಒಂದು ಫುಲ್ ಫಾರ್ಮು ಕಾಂಪ್ಯಾಕ್ಟ್ ಡಿಸ್ಕ್. ಓಕೆ, ಇದನ್ನು ನಾವು ಡೇಟಾ, ಸಂಗೀತ ಅಥವಾ ವಿಡಿಯೋವನ್ನು ಸಂಗ್ರಹಿಸಲು ಮತ್ತು ಪ್ಲೇ ಮಾಡಲು ಬಳಸ್ತವೆ. ಹೌದಾ? ಇದು ಆಪ್ಟಿಕಲ್ ಸ್ಟೋರೇಜ್ ಮಾಧ್ಯಮವಾಗಿದ್ದು 1980ರ ದಶಕದಲ್ಲಿ CD-ROM, CD-R ಮತ್ತು CD-RW ರೂಪದಲ್ಲಿ ಜನಪ್ರಿಯವಾಯಿತು. ಓಕೆ, ನೆಕ್ಸ್ಟ್, ಭಾರತೀಯ ಸಂವಿಧಾನದಲ್ಲಿ ಸಾಮಾಜಿಕ ಕಲ್ಯಾಣ ಮತ್ತು ಜನ ಕಲ್ಯಾಣಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಮುಖ್ಯವಾಗಿ ಯಾವ ಅನುಚ್ಛೇದದಲ್ಲಿ ವಿವರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಅನುಚ್ಛೇದ ಅಂದರೆ ಆಪ್ಷನ್ B, 38. ಸೊ ನಮ್ಮ ಸಂವಿಧಾನದಲ್ಲಿ ನಾವು DPSP ಅಂತ ಒಂದು ಕಾನ್ಸೆಪ್ಟ್ ನೋಡ್ತೀವಿ. ಯಾವುದು? DPSP ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹೌದಾ? ಸೊ ಇದು ವಿಧಿ 35ರಿಂದ ಸ್ಟಾರ್ಟ್ ಆಗಿ ವಿಧಿ 51ರವರೆಗೂ ಕಂಡುಬರುತ್ತೆ.
ಸೊ ಇದೇನಪ್ಪ ಅಂದ್ರೆ ಕಲ್ಯಾಣ ರಾಜ್ಯವನ್ನಾಗಿ ಸೃಷ್ಟಿ ಮಾಡಲು ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅತ್ಯಂತ ಪ್ರಮುಖವಾದವು. ಓಕೆ, ಅದರಲ್ಲಿ ಒಂದು ವಿಧಿ ಯಾವುದಪ್ಪ ಅಂದ್ರೆ ಅನುಚ್ಛೇದ 38. ಸೊ ಇದೇನಪ್ಪ ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸಲು ಮತ್ತು ಅಸಮಾನತೆಗಳನ್ನು ಕಡಿಮೆ ಮಾಡಬೇಕು ಎಂದು ನಿರ್ದೇಶಿಸುತ್ತದೆ. ಓಕೆ, ಇದು ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರುತ್ತದೆ ಮತ್ತು ಸರ್ಕಾರಕ್ಕೆ ಕಲ್ಯಾಣಕಾರಿ ನೀತಿಗಳನ್ನು ರೂಪಿಸಲು ಮಾರ್ಗದರ್ಶನ ನೀಡುತ್ತದೆ. ನೆಕ್ಸ್ಟ್, ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದಾರೆ. ಯಾವ ವರ್ಷಪ್ಪ ಅಂದ್ರೆ ಆಪ್ಷನ್ ಸಿ 1934. CSPಯನ್ನು ಜಯಪ್ರಕಾಶ್ ನಾರಾಯಣ್, ಆಚಾರ್ಯ ನರೇಂದ್ರ ದೇವ್ ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರಂತಹ ಮುಖಂಡರು ಸ್ಥಾಪನೆ ಮಾಡ್ತಾರೆ. ಈ ಪಕ್ಷವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಳಗೆ ಸಮಾಜವಾದಿ ವಿಚಾರಧಾರೆಯನ್ನು ಬೆಳೆಸಲು ಪ್ರಯತ್ನವನ್ನು ಮಾಡ್ತದೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ 11ನೇ ಅನುಸೂಚಿಯಲ್ಲಿ ಪಂಚಾಯತಿ ರಾಜ್ ಸಂಸ್ಥೆಗಳಿಗೆ ಎಷ್ಟು ವಿಷಯಗಳನ್ನು ನಿಗದಿಪಡಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದಾರೆ. ಎಷ್ಟು ವಿಷಯಪ್ಪ ಅಂದ್ರೆ ಆಪ್ಷನ್ ಸಿ 29 ವಿಷಯಗಳು. 9ನೇ ಭಾಗದಲ್ಲಿ ಉಲ್ಲೇಖವಾಗಿರುವ ಅಥವಾ 11ನೇ ಅನುಸೂಚಿಯಲ್ಲಿ ನಮೂದಿಸಲಾಗಿರುವ ಇನ್ನೊಂದು 40ನೇ ವಿಧಿ ತಿಳಿಸುವಂತಹ ಈ ಒಂದು ಪಂಚಾಯತಿ ಅಂದರೆ 11ನೇ ಅನುಸೂಚಿಯಲ್ಲಿ ಎಷ್ಟು ವಿಷಯಪ್ಪ ಅಂದ್ರೆ ಸುಮಾರು 29 ವಿಷಯಗಳನ್ನು ನಾವು ಕಾಣ್ತೀವಿ. ಹೌದಾ? 1992ರ 73ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಈ 11ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರಿಸ್ತಾರೆ. ಹೌದಾ? ಇದು ಕೃಷಿ, ನೀರಾವರಿ, ಆರೋಗ್ಯ, ಶಿಕ್ಷಣ ಮತ್ತು ಶಿಕ್ಷಣದಂತಹ ಇತರೆ 29 ಸ್ಥಳೀಯ ಸ್ವಯಂ ಆಡಳಿತ ವಿಷಯಗಳನ್ನು ಪಂಚಾಯತ್ಗಳಿಗೆ ವರ್ಗಾಯಿಸುತ್ತದೆ. ಓಕೆ, ನೆಕ್ಸ್ಟ್, ಕೇಂದ್ರ ಸರ್ಕಾರದ ಯಾವ ಮಹತ್ವಾಕಾಂಕ್ಷಿ ಯೋಜನೆಯಡಿಯಲ್ಲಿ ಭಾರತದಲ್ಲಿ ಆರ್ಥಿಕ ಇದು ಟ್ರಾನ್ಸ್ಲೇಟ್ ಮಿಸ್ಟೇಕ್ ಆಗಿದೆ, ನೀವು ಇಂಗ್ಲೀಷ್ನಾಗ ನೋಡಿರಿ. ಎಕನಾಮಿಕ್ ಕಾರಿಡಾರ್ಸ್ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಸೊ ಇದು ರಸ್ತೆಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್, ಕರೆಂಟ್ ಅಫೇರ್. ಯಾವುದಪ್ಪ ಅಂದ್ರೆ ಭಾರತ್ ಮಾಲಾ ಯೋಜನೆಗೆ ಸಂಬಂಧಪಟ್ಟಂತಹ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಒಂದು ಎಕನಾಮಿಕ್ ಕಾರಿಡಾರ್ ಅನ್ನುವುದು ಭಾರತ್ ಮಾಲಾ ಯೋಜನೆಗೆ ಸಂಬಂಧಪಟ್ಟ ಒಂದು ಯೋಜನೆ. ಓಕೆ, ಈ ಒಂದು ಭಾರತ್ ಮಾಲಾ ಯೋಜನೆಯು ಪ್ರಮುಖ ಎಕನಾಮಿಕ್ ಕಾರಿಡಾರ್ ಮತ್ತು ಸರಕು ಸಾಗಣೆ ಸಂಪರ್ಕವನ್ನು ಸುಧಾರಿಸಲು ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸುವ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಇದು ಸಂಪರ್ಕವನ್ನು ಹೆಚ್ಚಿಸುವ, ಲಾಜಿಸ್ಟಿಕ್ಸ್ ವೆಚ್ಚವನ್ನು ಕಡಿಮೆ ಮಾಡುವ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಹೌದಾ? ನೆಕ್ಸ್ಟ್, ಇತ್ತೀಚೆಗೆ ಚರ್ಚೆಯಲ್ಲಿದ್ದ ಅಂದರೆ ಕರೆಂಟ್ ಅಫೇರ್ಸ್ 92 ವರ್ಷದ ವಿಶ್ವದ ಅತ್ಯಂತ ವಯಸ್ಸಾದ ಅಧ್ಯಕ್ಷ ಪಾಲ್ ಬಿಯಾ ಯಾವ ದೇಶದ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ದೇಶಪ್ಪ ಅಂದ್ರೆ ಆಪ್ಷನ್ ಸಿ ಕ್ಯಾಮರೂನ್. ಸೊ ಈ ಒಂದು ಪಾಲ್ ಬಿಯಾ ಅವರು 1982ರಿಂದ ಕ್ಯಾಮರೂನ್ ದೇಶದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಓಕೆ, ಇನ್ನು 2025ರ ಅಕ್ಟೋಬರ್ ವೇಳೆಗೆ ಅವರು ವಿಶ್ವದ ಅತ್ಯಂತ ಹೆಚ್ಚಿನ ಅವಧಿ ಸೇವೆ ಸಲ್ಲಿಸುತ್ತಿರುವ ಮತ್ತು ವಯಸ್ಸಾದ ರಾಷ್ಟ್ರ ಮುಖ್ಯಸ್ಥರಲ್ಲಿ ಒಬ್ಬರಾಗುತ್ತಾರೆ. ಓಕೆ, ನೆಕ್ಸ್ಟ್, ಅಕ್ಟೋಬರ್ 2025ರಲ್ಲಿ ನಡೆದ RBIನ ಮಾನಿಟರಿ ಪಾಲಿಸಿ ಕಮಿಟಿ ಸಭೆಯಲ್ಲಿ ನೀತಿಗತ ರೆಪೋ ದರವನ್ನು ಎಷ್ಟು ಶೇಕಡಾದಲ್ಲಿ ಉಳಿಸಿಕೊಳ್ಳಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಎಷ್ಟು ಶೇಕಡಾದಲ್ಲಿಪ್ಪ ಅಂತಂದ್ರೆ ಆಪ್ಷನ್ ಡಿ 6% ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಸಭೆಯಲ್ಲ ನಿಗದಿತ ರೆಪೋ ದರವನ್ನು ಉಳಿಸಿಕೊಳ್ಳಲು ನಿರ್ಧಾರವನ್ನು ತೆಗೆದುಕೊಂಡರ. ಓಕೆ, ಸೊ ಇದು ಹಣದುಬ್ಬರವನ್ನು ನಿಯಂತ್ರಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ನಿರಂತರವಾದ ಎಚ್ಚರಿಕೆಯ ಮಾಧ್ಯಮ ನೀತಿಯನ್ನು ಪ್ರತಿಬಿಂಬಿಸುತ್ತದೆ. ಯಾವುದು? MPC ಅಥವಾ ರೆಪೋ ರೇಟ್. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ರಾಷ್ಟ್ರಪತಿಗೆ ಸಹಾಯ ಮತ್ತು ಸಲಹೆ ನೀಡಲು ಮಂತ್ರಿ ಪರಿಷತ್ತನ್ನು ಒದಗಿಸಲಾಗಿದೆ? ಮಂತ್ರಿ ಪರಿಷತ್ ಅಂದರೆ ಈಗ ನಥಿಂಗ್ ಬಟ್ ಸಚಿವ ಸಂಪುಟ ಅಂತ ಕರಿತೀವಿ.
ಸಚಿವ ಸಂಪುಟ ಅಂತ ಕರಿತೀವಿ. ಹೌದಾ? ಯಾವ ವಿಧಿಪ್ಪ ಅಂದ್ರೆ ಅನುಚ್ಛೇದ 74. ರಾಷ್ಟ್ರಪತಿಯವರು ಈ ಸಚಿವರನ್ನು ನೇಮಿಸ್ತಾರೆ. ಯಾರ ಶಿಫಾರಸಿನ ಮೇರೆಗೆಪ್ಪ ಅಂದ್ರೆ ಪ್ರಧಾನಮಂತ್ರಿಯವರ ಶಿಫಾರಸಿನ ಮೇರೆಗೆ ಸಚಿವರನ್ನು ರಾಷ್ಟ್ರಪತಿಯವರು ನೇಮಿಸ್ತಾರೆ. ಎಷ್ಟನೇ ವಿಧಿ ಪ್ರಕಾರ? 74ನೇ ವಿಧಿ ಪ್ರಕಾರ. ಸೊ ಈ ಸಚಿವರ ಒಂದು ಪ್ರಮುಖ ಕಾರ್ಯ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರಿಗೆ ಸಲಹೆಗಳನ್ನು ನೀಡುವುದು. ಓಕೆ, ಸೊ ಇಲ್ಲಿ ನೋಡ್ರಿ, ಅನುಚ್ಛೇದ 74ರ ಪ್ರಕಾರ ರಾಷ್ಟ್ರಪತಿಗೆ ಸಹಾಯ ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಮಂತ್ರಿ ಪರಿಷತ್ತು ಇರುತ್ತದೆ. 42 ಮತ್ತು 44ನೇ ತಿದ್ದುಪಡಿಗಳ ನಂತರ ರಾಷ್ಟ್ರಪತಿಯು ಮಂತ್ರಿ ಪರಿಷತ್ತಿನ ಸಲಹೆಗೆ ಬದ್ಧರಾಗಿರುತ್ತಾರೆ. ಓಕೆ, ಯಾವುದೇ ಮರುಪರಿಶೀಲನೆಯ ಅವಕಾಶವಿಲ್ಲದೆ. ನೆಕ್ಸ್ಟ್, ಇತ್ತೀಚೆಗೆ BWF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಪ್ರಸಿದ್ಧ ಆಟಗಾರ ಶಿಯುಕಿ ಯಾವ ದೇಶಕ್ಕೆ ಸೇರಿದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇವ್ರು ಯಾವ ದೇಶಕ್ಕೆಪ್ಪ ಅಂದ್ರೆ ಆಪ್ಷನ್ ಡಿ, ಚೀನಾಕ್ಕೆ ಸೇರಿರ್ತಕ್ಕಂಥ ಒಬ್ಬ ಕ್ರೀಡಾಪಟು. ಸೊ ಶಿಯುಕಿ ಅವರು ಚೀನಾದ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದಾರೆ. ಅವರು 2025ರ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ವಿಶ್ವ ಚಾಂಪಿಯನ್ಶಿಪ್ ಸೇರಿದಂತೆ ಅನೇಕ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಂತಹ ವಿಶ್ವ ಪ್ರವಾಸ ಸ್ಪರ್ಧೆಗಳನ್ನು ಗೆದ್ದಿದ್ದಾರೆ. ಓಕೆ, ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯು ಮುಖ್ಯವಾಗಿ ಟಂಡ್ರಾ ಸಸ್ಯವರ್ಗ ಮತ್ತು ಬಯೋಮ್ ಪ್ರದೇಶದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದಾರೆ. ಯಾವುದಪ್ಪ ಅಂದ್ರೆ ಸೊ ಅದು ಮಸ್ಕಾಕ್ ಅಂತ ಕರಿತೀವಿ, ಮಸಾಕ್ಸ್. ಸೊ ಇದನ್ನು ಕಾಣೆಗೆ ನೀವು ಇಂಗ್ಲೀಷ್ ಒಳಗೆ ನೆನ್ಪಿಡ್ರಿ. ಯಾಕಂದ್ರೆ ಈ ಒಂದು ಕಸ್ತೂರಿ ಅಥವಾ ಮಸ್ಕಾಕ್ ಅಂತಕ್ಕಂಥ ಒಂದು ಸ್ಥಳೀಯ ಪ್ರಾಣಿ ಏನಿದೆಯಲ್ಲ, ಇದು ಅತಿ ಹೆಚ್ಚಾಗಿ ಟಂಡ್ರಾ ಸಸ್ಯವರ್ಗ ಅಥವಾ ತೈಗಾ ಅರಣ್ಯ ಅಂತ ಕರಿತೀವಿ. ಸೊ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಓಕೆ, ಇನ್ನು ಕಾಂಗ್ರೂ ಅನ್ನೋದು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ. ಜಿಬ್ರಾ ಅನ್ನೋದು ಆಫ್ರಿಕನ್ ಹುಲ್ಲುಗಾವಲಿನಲ್ಲಿ ಕಂಡುಬರತಕ್ಕಂಥ ಒಂದು ಪ್ರಾಣಿ ಪ್ರಭೇದ. ಇನ್ನು ಹಿಮ್ಮೇಳ ಸಿಂಹ ಅನ್ನೋದು ಭಾರತೀಯ ಕಾಡಲ್ಲಿ ಕಂಡುಬರತಕ್ಕಂಥ ಒಂದು ಪ್ರಾಣಿ ಪ್ರಭೇದ. ಇದು ಟಂಡ್ರಾದಲ್ಲಿ ವಾಸನೆ ಮಾಡುವುದಿಲ್ಲ. ಓಕೆ, ನೆಕ್ಸ್ಟ್, ವಿ ಆಕಾರದ ಕಣಿವೆಯು ಕೆಳಗಿನ ಯಾವ ಪ್ರಕ್ರಿಯೆಯಿಂದ ರೂಪುಗೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಪ್ರಕ್ರಿಯೆಯಪ್ಪ ಅಂದ್ರೆ ಆಪ್ಷನ್ ಬಿ, ನದಿ ಸವೆತ ಅಥವಾ ಹರಿಯುವ ನೀರಿನ ಪ್ರಕ್ರಿಯೆಯಿಂದ ಈ ವಿ ಆಕಾರದ ಕಣಿವೆ ರೂಪುಗೊಳ್ಳುತ್ತೆ. ನದಿಯ ಹರಿವಿನಲ್ಲಿ ವಿಶೇಷವಾಗಿ ಮೇಲ್ಭಾಗದಲ್ಲಿ ನೀರು ಪ್ರಬಲವಾದ ಕೆಳಮುಖ ಸವೆತವನ್ನು ಉಂಟುಮಾಡುತ್ತೆ. ಇದು ವಿ ಆಕಾರದ ಕಣಿವೆಯನ್ನು ಕೊರೆಯುತ್ತದೆ. ಹಿಮನದಿಗಳು ಯು ಆಕಾರದ ಕಣಿವೆಗಳನ್ನು ಸೃಷ್ಟಿಸುತ್ತವೆ. ಗಾಳಿಯು ಮರುಭೂಮಿಯ ಲಕ್ಷಣಗಳನ್ನು ಸೃಷ್ಟಿಸುತ್ತದೆ ಮತ್ತು ಸಮುದ್ರದ ಅಲೆಗಳು ಕಡಲ ತೀರದ ಲಕ್ಷಣಗಳನ್ನು ರೂಪಿಸುತ್ತವೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತದ ವಾಯುವ್ಯ ಪ್ರದೇಶದಲ್ಲಿ ಅಂದರೆ ಪಂಜಾಬ್, ಹರಿಯಾಣ ಪ್ರದೇಶದಲ್ಲಿ ಬೆಳೆಯುವ ಪ್ರಮುಖ ರಬಿ ಬೆಳೆಯಾಗಿದೆ? ರಬಿ ಬೆಳೆ ಅಂತಂದರೆ ಇದರರ್ಥ ನವೆಂಬರ್ನಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ನಲ್ಲಿ ಕಟಾವು ಮಾಡುವುದು. ಸೊ ಸಾಮಾನ್ಯವಾಗಿ ಈ ಒಂದು ಅವಧಿಯಲ್ಲಿ ನಾವೇನು ಕಾಣ್ತೀವಿ? ಚಳಿಗಾಲವನ್ನು ಕಾಣ್ತೀವಿ. ಹೌದಾ? ಸೊ ಅದಕ್ಕೆ ನಾವು ಚಳಿಗಾಲದ ಬೆಳೆ ಅಂತ ಕೂಡ ಕರಿಬೋದು. ಸೊ ಯಾವುದಪ್ಪ ಅಂದ್ರೆ ಆ ಒಂದು ಬೆಳೆ ಅಂತಂದರೆ ಆಪ್ಷನ್ ಸಿ, ಗೋಧಿ. ಹೌದಾ? ರಬಿ ಬೆಳೆಗಳನ್ನು ಅಕ್ಟೋಬರ್, ನವೆಂಬರ್ನಲ್ಲಿ ಬಿತ್ತನೆ ಮಾಡಿ ಮಾರ್ಚ್, ಏಪ್ರಿಲ್ನಲ್ಲಿ ಕೊಯ್ಲು ಮಾಡಲಾಗುತ್ತದೆ. ಗೋಧಿ ಪ್ರಮುಖ ರಬಿ ಬೆಳೆಯಾಗಿದೆ. ಪಂಜಾಬ್ ಮತ್ತು ಹರಿಯಾಣ ಗೋಧಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ರಾಜ್ಯಗಳಾಗಿವೆ. ಇದು ಹಸಿರು ಕ್ರಾಂತಿಯಿಂದ ಸಾಧ್ಯವಾಯಿತು. ಯಾಕಂದರೆ ಹಸಿರು ಕ್ರಾಂತಿಯಲ್ಲಿ ಬಳಸಿರ್ತಕ್ಕಂಥ 2 ಸಸ್ಯದ ಬೀಜಗಳು ಯಾವಪ್ಪ ಅಂದರೆ ಒಂದು ಭತ್ತ, ಇನ್ನೊಂದು ಗೋಧಿ. ಅದು ಯಾವ ರಾಜ್ಯದಲ್ಲಿಪ್ಪ ಅಂದರೆ ಒಂದು ಪಂಜಾಬು, ಇನ್ನೊಂದು ಹರಿಯಾಣ. ಸೊ ಅಲ್ಲಿ ಯಾಕೆ ಜಾಸ್ತಿ ಅದನ್ನ ಬಳಸಿದ್ರಪ್ಪ ಅಂತಂದರೆ ಸೊ ಅತ್ಯಂತ ಫಲವತ್ತಾದ ಮಣ್ಣಂತ ನಾವು ಕರಿತೀವಿ ಮೆಕ್ಕಲು ಮಣ್ಣು. ಮತ್ತು ಅತಿ ಹೆಚ್ಚು ಫಲವತ್ತಾದ ಮೆಕ್ಕಲು ಮಣ್ಣು ಹರಡಿರತಕ್ಕಂಥ ರಾಜ್ಯಗಳಲ್ಲಿ ಸೊ ಇವು 2 ಪ್ರಮುಖ ರಾಜ್ಯಗಳು. ಯಾವುದು? ಪಂಜಾಬ್ ಮತ್ತು ಹರಿಯಾಣ. ಸೊ ಆದ ಕಾರಣದಿಂದ ಅಲ್ಲಿ ನಾವು ಹಸಿರು ಕ್ರಾಂತಿಯನ್ನು ಪ್ರಯೋಗ ಮಾಡ್ತೀವಿ. ನೆಕ್ಸ್ಟ್, ಗುಪ್ತ ಚಕ್ರವರ್ತಿ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ನವರತ್ನರಲ್ಲಿ
ಅತ್ಯಂತ ಪ್ರಮುಖ ಕವಿ ಅಥವಾ ಮತ್ತು ನಾಟಕಕಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯಾರಪ್ಪ ಅಂದರೆ ನಾಟಕಕಾರ ಅಂತಂದರೆ ಆಪ್ಷನ್ ಬಿ ಕಾಳಿದಾಸ. ಸೊ ಅಷ್ಟೂ ಕೂಡ ನವರತ್ನದಲ್ಲಿ ಇದ್ದವರೇ. ಆದರೆ ಉಳಿದಂಥ 3 ಅಂದರೆ ಬಾಣಭಟ್ಟ, ಚಾಣಕ್ಯ ಮತ್ತು ಹರಿಸೇನ ಇವರು ನಾಟಕಕಾರ ಅಲ್ಲ. ಸೊ ಕಾಳಿದಾಸ ಮಾತ್ರ ನಾಟಕವನ್ನು ಬರೀತಕ್ಕಂಥ ಒಬ್ಬ ಪ್ರಸಿದ್ಧ ಕವಿ ಮತ್ತು ನಾಟಕಕಾರ. ಕಾಳಿದಾಸ ಸಂಸ್ಕೃತ ಸಾಹಿತ್ಯದ ಮಹಾನ್ ಕವಿ ಮತ್ತು ನಾಟಕಕಾರರಾಗಿದ್ದು ಅವರು ಅಭಿಜ್ಞಾನ ಶಾಕುಂತಲಂ, ಮೇಘದೂತ ಮುಂತಾದ ಕಥೆಗಳನ್ನು ರಚನೆ ಮಾಡಿದ್ದಾರೆ. ಬಾಣಭಟ್ಟನ ಹರ್ಷಚರಿತೆ, ಚಾಣಕ್ಯನ ಅರ್ಥಶಾಸ್ತ್ರ, ಹರಿಸೇನನ ಅಲಹಾಬಾದ್ ಸ್ತಂಭಶಾಸನ ಇವರು ನವರತ್ನಗಳಲ್ಲಿ ಸೇರಿದ್ದರೂ ಅತ್ಯಂತ ಪ್ರಮುಖ ಕವಿ ಮತ್ತು ನಾಟಕಕಾರ ಕಾಳಿದಾಸರೇ ಆಗಿರುತ್ತಾರೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಕಾಳಿದಾಸ. ನೆಕ್ಸ್ಟ್, ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅನ್ನು ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದಾರೆ. ಸೊ ಇದು ಆಧುನಿಕ ಕಂಪ್ಯೂಟರ್ಗಳ ತಳಹದಿಯಾಗಿದೆ. ಸೊ ಯಾರಪ್ಪ ಅಂದರೆ ಅವರು ಆಪ್ಷನ್ ಬಿ ಜಾನ್ ವಾನ್ ನ್ಯೂಮನ್ ಅವರು. ಓಕೆ, ಜಾನ್ ವಾನ್ ನ್ಯೂಮನ್ ಅವರು ಎಡ್ವ್ಯಾಕ್ ವರದಿಯಲ್ಲಿ 1945ರಲ್ಲಿ ಸ್ಟೋರ್ಡ್ ಪ್ರೋಗ್ರಾಮ್ ಪರಿಕಲ್ಪನೆಯನ್ನು ಪ್ರಸ್ತಾಪಿಸ್ತಾರೆ. ಇದನ್ನು ವಾನ್ ನ್ಯೂಮನ್ ಆರ್ಕಿಟೆಕ್ಚರ್ ಎಂದು ಕರೆಯಲಾಗುತ್ತದೆ. ಈ ವಾಸ್ತುಶಿಲ್ಪದಲ್ಲಿ ಸೂಚನೆಗಳು ಮತ್ತು ಡೇಟಾ ಎರಡನ್ನೂ ಒಂದೇ ಮೆಮೊರಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ಇದು ಹೆಚ್ಚಿನ ಸ್ಥಿತಿಸ್ಥಾಪಕತ್ವ ಮತ್ತು ಮರು ಪ್ರೋಗ್ರಾಮ್ ಸಾಮರ್ಥ್ಯವನ್ನು ಅನುಮತಿಸುತ್ತದೆ. ಓಕೆ, ಸೊ ಇವುಗಳನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಕ್ವಶನ್ ಕೇಳಿದರು. ಯಾವಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಆ ಕ್ವಶನ್ ಯಾವಪ್ಪ ಅಂತಂದ್ರೆ, ಸೊ ಒಂದು ಗಾಂಧೀಜಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಸಂಬಂಧಪಟ್ಟಂಥ ಒಂದು ಕ್ವಶನ್ ಕೇಳಿದರು. ಓಕೆ, ತಲ್ಲದೆ ಮತ್ತು ನೆಕ್ಸ್ಟ್ GDPಗೆ ಸಂಬಂಧಪಟ್ಟದ್ದು. ಸೊ GDPಗೆ ಸಂಬಂಧಪಟ್ಟದ್ದು ಕೂಡ ಒಂದು ಕ್ವಶನನ್ನು ಕೇಳಿದರು. ಓಕೆ, ಸೊ ಇವಷ್ಟು ಕ್ವಶನ್ ಮಾತ್ರ ಫಸ್ಟ್ ಶಿಫ್ಟ್ನಿಂದ ಅವೈಲೇಬಲ್ ಇದ್ದಾವೆ. ಮತ್ತು ಯಾವುದಾದ್ರೂ ಕ್ವಶನ್ ಅವೈಲೇಬಲ್ ಆದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಇಲ್ಲಾಂದರೆ ಅಟ್ಲೀಸ್ಟ್ ನಿಮಗೆ ಲಾಸ್ಟ್ PDF ಆದರೂ ಕೊಡೋಕ್ಕೆ ಟೈಪ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಇವತ್ತಿನ NTPC ಅಂಡರ್ ಗ್ರ್ಯಾಜುಯೇಟ್ ಫಸ್ಟ್ ಶಿಫ್ಟ್ ವಿಡಿಯೋ ಆಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಇನ್ನು ಮುಂದೆ ಎಕ್ಸಾಮ್ ಬರೀತಾ ಇರುತ್ತಂಥ ಕ್ಯಾಂಡಿಡೇಟ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಎಕ್ಸಾಮ್ ಬರೀತಾ ಇರೋರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.